ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ. ಸನ್ಮಾನ್ಯ ಕುಮಾರಸ್ವಾಮಿ ಸಾಹೇಬರು, ಸನ್ಮಾನ್ಯ ವಿಜೇಂದ್ರ ಸಾಹೇಬರು ಇವತ್ತು ನಿಮ್ಮ ಆಶೀರ್ವಾದವನ್ನು ಕೊಡಲು ನಾನು ಎನ್ಡಿಎ ಅಭ್ಯರ್ಥಿಯಾಗಿ ನಿಂತಿದ್ದೇನೆ. ರಾಷ್ಟ್ರದ ಇವತ್ತಿನ ಭದ್ರತೆಗೆ, ರಾಷ್ಟ್ರದ ಈ ಒಂದು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳದ ಅಭ್ಯರ್ಥಿಯಾಗಿ ನನ್ನನ್ನು ಕಣಕ್ಕಿಳಿಸಿದ್ದೇನೆ. ನಾನು ಈಗಾಗಲೇ ನವೀನ ಕೆರೆ ಬೇರೆ ಭಾಗದಲ್ಲಿ ಸುತ್ತಾಡಿದ್ದೇನೆ. ಮೊದಲ ತಾನೇ ಇನ್ನು ಸಭೆಯನ್ನು ಕೂಡ ಮಾಡಿದ್ದೇನೆ. ನಾನು ಯುವಕರಲ್ಲಿ ವಿನಂತಿ ಮಾಡ್ತೀನಿ, ಮಾಧ್ಯಮದವರಿಗೆ ಏನು ಸಿಗೋದಿಲ್ಲ, ಸಹಸ್ರಾರು ಸಂಖ್ಯೆಯಲ್ಲಿದ್ದೀನಿ. ಇದು ದೇಶ ನೋಡಬೇಕಾಗಿದೆ. ಈ ಒಂದು ಹೋಬಳಿ ಮಟ್ಟದಲ್ಲಿ 16,000 ಜನ ಸೇರಿರೋದ್ರೆ ನನಗೆ 100ಕ್ಕೆ 100 ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಸನ್ಮಾನ್ಯ ಯಡಿಯೂರಪ್ಪನವರು, ನಮ್ಮ ನಾಯಕರಾದ ಸರ್ವೋಚ್ಚ ನಾಯಕರಾದ ದೇವೇಗೌಡ ಸಾಹೇಬರು, ಕುಮಾರಸ್ವಾಮಿ ಅವರು ಮತ್ತೆ ಯಜ್ಜಯ್ಯನವರು ಇವೆಲ್ಲರೂ ಒಟ್ಟಾಗಿ ಬಂದಿದ್ದಾರೆ. ಕೈ ಜೋಡಿಸಿ ವಿನಂತಿ ಮಾಡ್ತೀನಿ. ಉಭಯದ ಕುರ್ಚಿಯ ಮತ ನೀಡುವುದು ವಿಷಯ ಎನ್ಡಿಎ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳತಕ್ಕ ವಿನಂತಿ ಮಾಡ್ತಾ, ಜನತಾದಳದ ಚಿಹ್ನೆ ಇರೋದಿಲ್ಲ. ನಾನು ಜನತಾದಳದ ನನ್ನೆಲ್ಲ ತಾಯಂದಿರಿಗೆ ಹಿರಿಯರಿಗೆ ಇರೋದಿಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ಎಂಪಿ ಕೃಷ್ಣಪ್ಪರು ಕೂಡ ಬಂದಿದ್ದಾರೆ. ಅವರು ಎಲ್ಲರೂ ಕೂಡ ಜನತಾದಳದ ಅಭ್ಯರ್ಥಿಯಾದ ನನ್ನನ್ನ ಆರಿಸಿ ಕಳಿಸೋದು ಮುಖ್ಯ. ಬೆಂಗಳೂರಿನ ಗೋವಿಂದರಾಜರಾಗಿ ಈ ಒಂದು ಕ್ಷೇತ್ರವನ್ನು ಕೂಡ ಅಭಿವೃದ್ಧಿ ಮಾಡಿ ರಾಷ್ಟ್ರದ ಒಂದು ಕಣ್ಣನ್ನು ತೆರೆಸದ ಕೆಲಸದಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರವನ್ನ 1ನೇ ಸ್ಥಾನಕ್ಕೆ ತರ್ತಕ್ಕಂಥದಕ್ಕೆ ಬೆಂಗಳೂರಿನ ಗೋವಿಂದರಾಜರವರು ಯಾವ ರೀತಿ ಮಾಡಿದ್ದೇವೆ ಅದೇ ರೀತಿಯಾಗಿ ಇಲ್ಲೂ ಕೂಡ ಕೆಲಸವನ್ನು ಮಾಡಿ ನಿಮ್ಮ ಮೆಚ್ಚುಗೆಯನ್ನು ಗಳಿಸಿದೆ. ಇದು ದೇಶದ ಚುನಾವಣೆ, ಭಾರತೀಯ ಸಾರ್ವಭೌಮತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.